ಸುತನ ಮತ್ತು ಪುತ್ರಾತ್ಮನ ನಾಮದಲ್ಲಿ ಆಮೇನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರರೇ, ನೀವು ಕೇಳುತ್ತಾ ಇರುವಂಥ ಈ ವಾಕ್ಯಗಳನ್ನು ಯೇಸು ಸ್ವಾಮಿ ತನ್ನ ಹೃದಯದಿಂದ ಸುರಿಯಲ್ಪಟ್ಟ ವಚನವಾಗಿದೆ ಎಂಬುದನ್ನು ನಾವೆಲ್ಲರೂ ತಿಳಿಯಬೇಕಾಗಿದೆ. ಲೋಕದಲ್ಲಿ ಮನುಷ್ಯನಿಗೆ ಕೊಟ್ಟಂಥ ಸಮಯವನ್ನು ಅದು ಕೆಲವೇ ಸಮಯವಾಗಿದೆ. ಅದರಿಂದ ಜೀವನದ ಉದ್ದಕ್ಕೂ ದೇವರಿಗೆ ಮಹಿಮೆ ಸಲ್ಲಿಸಿ ಜೀವನ ಮಾಡಲಿಕ್ಕೆ ಬೇಕಾಗಿ ದೇವರು ಆಸೆ ಪಡುತ್ತಾರೆ. ಅದಕ್ಕಾಗಿ ಜೆರೆಮೀಯ ಪ್ರವಾದಿಯ ಪುಸ್ತಕದಲ್ಲಿ ಹೀಗೆ ಹೇಳುತ್ತಾರೆ, 13ನೇ ಅಧ್ಯಾಯ 15ನೇ ವಾಕ್ಯ, ಜನರೇ ಕಿವಿಗೊಡಿ, ಹೆಮ್ಮೆ ಪಡಬೇಡಿ, ಸರ್ವೇಸನ್ನೇ ನಿನಗೆ ಕೊಡುವ ಆದೇಶ ಇದು. ನಿಮ್ಮ ದೇವರಾದ ಸರ್ವೇಸನಿಗೆ ಸಲ್ಲಿಸಿ ಗೌರವವನ್ನು, ಇಲ್ಲವಾದರೆ ಆತ ಬರಮಾಡುವನು, ಸ್ವಲ್ಪ ಕಾಲದಲ್ಲಿ ಕತ್ತಲನು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಇದಾಗಿದೆ ಜೆರೆಮೀಯದಲ್ಲಿ ದೇವರು ಹೇಳಲಿಕ್ಕೆ ಬೇಕಾದ ವಾಣಿ ಕೊಟ್ಟದ್ದು. ಜನರೇ ಕಿವಿಗೊಡಿ, ಹೆಮ್ಮೆ ಪಡಬೇಡಿ, ಸರ್ವೇಸನೇ ನಿನಗೆ ಕೊಡುವೆ ಆದೇಶ ಇದು. ನಿನ್ನ ದೇವರಾದ ಸರ್ವೇಸನಿಗೆ ಸಲ್ಲಿಸಿ ಗೌರವವನ್ನು. ಪ್ರಿಯರೇ, ದೇವರನ್ನು ಗೌರವದಿಂದ ಕಾಣಲಿಕ್ಕೆ ಬೇಕಾದೊಂದು ಮನಸ್ಸು ನಮ್ಮಲ್ಲಿ ಬರುವಾಗ ಆಗಿದೆ ಕತ್ತಲೆ ನಮ್ಮಿಂದ ನೀಗಿ ಹೋಗುವುದು ಎಂಬುದನ್ನು ಜೆರೆಮೀಯ ವ್ಯಕ್ತವಾಗಿ ಹೇಳುತ್ತಾರೆ. ಕತ್ತಲೆಯಲ್ಲಿ ತುಂಬಿದ ಜೀವನ ಪಾಪದ ಜೀವನವಾಗಿದೆ. ಇದನ್ನು ತ್ಯಜಿಸಲಿಕ್ಕೆ ಬೇಕಾಗಿ ನಮಗೆ ಈ ದಿನವನ್ನು ದೇವರಿಗೆ ನಮ್ಮನ್ನೇ ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರ ನಮ್ಮನ್ನು ಹೇಳವಾಗಿ ಅನುಗ್ರಹಿಸಿ ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್.